ವಯಸ್ಸಿನಲ್ಲಿ ಯಡಿಯೂರಪ್ಪಗೆ ಬಿಗ್ ಶಾಕ್. ಯಡಿಯೂರಪ್ಪಗೆ ಅಂಟಿದ್ದಂತಹ ಒಂದು ಕಳಂಕ ಮಾಯ. ಯಡಿಯೂರಪ್ಪ ಅಷ್ಟೇ ಅಲ್ಲ, ಪುತ್ರನಿಗೂ ಕೂಡ ರಿಲೀಫ್. ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್. ಯಡಿಯೂರಪ್ಪಗೆ ಅಂಟಿದ್ದಂತಹ ಒಂದು ಕಳಂಕ ಮಾಯ. ಯಡಿಯೂರಪ್ಪ ಅಷ್ಟೇ ಅಲ್ಲ, ಪುತ್ರನಿಗೂ ಕೂಡ ರಿಲೀಫ್. ಬಿಗ್ ರಿಲೀಫ್ ಅನ್ನ ಅನುಭವಿಸ್ತಾ ಇದ್ದಾರೆ, ಅಂದ್ರೆ ಬಿಗ್ ರಿಲೀಫ್ ಅಲ್ಲಿ ಇದ್ದಾರೆ. BSY ಮೊಮ್ಮಗನಿಗೂ ಕೂಡ ಸಿಕ್ತು ಬಿಗ್ ರಿಲೀಫ್. ಕಿಕ್ ಬ್ಯಾಕ್ ಆರೋಪ ಕೇಸ್ನಲ್ಲಿ BSYಗೆ ಕ್ಲೀನ್ ಚಿಟ್. BDA ಅಪಾರ್ಟ್ಮೆಂಟ್ ಗುತ್ತಿಗೆಯಲ್ಲಿ ಕಿಕ್ ಬ್ಯಾಕ್ ಆರೋಪ ಇತ್ತು. 12 ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಸ್ನಲ್ಲಿ ನಿಟ್ಟುಸಿರು. ಬಿ ರಿಪೋರ್ಟ್ ಸಲ್ಲಿಸಿದಂತಹ ಲೋಕಾಯುಕ್ತ ಪೊಲೀಸರು. ಮಾಜಿ ಸಿಎಂ BSY ವಿಜಯೇಂದ್ರಗೆ ಕ್ಲೀನ್ ಚಿಟ್. BSY ಕುಟುಂಬಕ್ಕೂ ಕೂಡ ST ಸೋಮಶೇಖರ್ಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಲಂಚ ಸ್ವೀಕಾರ ಆರೋಪಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ, ಸಾಕ್ಷ್ಯ ಇಲ್ಲದ ಕಾರಣ ಯಡಿಯೂರಪ್ಪ ವಿಜಯೇಂದ್ರ ಬಚಾವಾಗಿದ್ದಾರೆ. ಎಸ್ ವೀಕ್ಷಕರೇ, ಯಡಿಯೂರಪ್ಪ ವಿಜಯೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. 12 ಕೋಟಿಗೂ ಅಧಿಕ 12 ಕೋಟಿ ಕಿಕ್ ಬ್ಯಾಕ್ ಏನು ಆರೋಪ ಇತ್ತು, ಆ ಆರೋಪದಿಂದ ಇಬ್ಬರೂ ಕೂಡ ನಿರಾಳರಾಗಿದ್ದಾರೆ. ಇಡೀ ವಯಸ್ಸಿನಲ್ಲಿ ಯಡಿಯೂರಪ್ಪ ಅವರು ಇವಾಗ ಆಫೀಸಿಗೆ ಬಂದಂಗೆ BJP ಆಫೀಸಿಗೆ ಬರ್ತಾ ಇದ್ರು. ಅದು ಕೂಡ ಏನು ರಾಜ್ಯಾಧ್ಯಕ್ಷ ಸ್ಥಾನ ಇದೆಯಲ್ಲ, ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೆಂಗೆ ಆಫೀಸಿಗೆ ಹೋಗ್ತಿದ್ವೋ ಹಂಗ ಅವರು ಮಲ್ಲೇಶ್ವರಂನ BJP ಆಫೀಸಿಗೆ ಬರ್ತಾ ಇದ್ರು. ಈಗ ಇನ್ನೊಂದು ಕೇಸಿಂದ ಇವರಿಬ್ಬರೂ ಕೂಡ ಅಂತಂದರೆ BSY ಹಾಗೂ BY ವಿಜಯೇಂದ್ರ ಇಬ್ಬರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಯಡಿಯೂರಪ್ಪಗೆ ಅಂಟಿದ್ದಂಥ ಆ ಒಂದು ಕಳಂಕ ಮಾಯವಾಗಿದೆ. ಯಡಿಯೂರಪ್ಪ ಅಷ್ಟೇ ಅಲ್ಲ, ಅವರ ಪುತ್ರರಾಗಿರುವಂತಹ ವಿಜಯೇಂದ್ರ ಅವರಿಗೂ ಕೂಡ ರಿಲೀಫ್ ಸಿಕ್ಕಿರುವಂಥದ್ದು. ಕಿಕ್ ಬ್ಯಾಕ್ ಆರೋಪದ ಕೇಸ್ನಲ್ಲಿ BSYಗೆ ಕ್ಲೀನ್ ಚೀಟ್ ಅನ್ನು ನೀಡಿದ್ದಾರೆ. ಅಂದ್ರೆ ಈ ಒಂದು ಕಿಕ್ ಬ್ಯಾಕ್ ಆರೋಪ ಏನಿದೆಯಲ್ಲ, ಅದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಈಗ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೇಸ್ ನಿಂತ್ಕೊಂಡಿಲ್ಲ. 12 ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಸ್ನಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಿ ರಿಪೋರ್ಟ್ ಸಲ್ಲಿಸಿದ್ರು ಕೂಡ ಲೋಕಾಯುಕ್ತ ಪೊಲೀಸರು. ಮಾಜಿ ಸಿಎಂ BSY ವಿಜಯೇಂದ್ರಗೆ ಕ್ಲೀನ್ ಚಿಟ್ ಸಿಕ್ಕಿದೆ. BSY ಕುಟುಂಬಕ್ಕೂ ಕೂಡ ST ಸೋಮಶೇಖರ್ಗೂ ಕೂಡ ಇದು ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ಭಾರಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಂಚ ಸ್ವೀಕಾರ ಆರೋಪಕ್ಕೆ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಯಡಿಯೂರಪ್ಪ ವಿಜಯೇಂದ್ರ ಇಬ್ಬರು ಕೂಡ ಬಚಾವಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.